ಸದ್ಗುರುಗಳು ಯಾರಿದ್ದಾರೋ ಅವರು ಪರಮಾತ್ಮನಲ್ಲಿ ಐಕ್ಯವಾಗಿರ್ತಕ್ಕಂತಹವರು. ಅವರು ಹೇಳಿದಂತಹ ಮಾತುಗಳು ಏನಿದೆ, ಅವರು ಕೊಟ್ಟಿರ್ತಕ್ಕಂತಹ ತತ್ವ ವಿಚಾರಗಳು ಏನಿದೆ, ಅದೆಲ್ಲವೂ ಸಹ ನಮ್ಮ ಜೀವನಕ್ಕೆ ಒಂದೊಂದು ದಾರಿ ದೀಪಗಳು ಇದ್ದ ಹಾಗೆ. ಕತ್ತಲಲ್ಲಿ ನಡ್ಕೊಂಡು ಹೋಗೋದಕ್ಕೂ ಬೆಳಕಿನಲ್ಲಿ ನಡ್ಕೊಂಡು ಹೋಗೋದಕ್ಕೂ ಹಲವಾರು ವ್ಯತ್ಯಾಸ ಇದೆ. ಬೆಳಕಲ್ಲಿ ನಡ್ಕೊಂಡು ಹೋಗುವಾಗ ದಾರಿ ನಮಗೆ ಚೆನ್ನಾಗಿ ಕಾಣುತ್ತೆ, ದಾರಿಯಲ್ಲಿ ಬಿದ್ದಿರುವಂತಹ ಕಲ್ಲು ಮುಳ್ಳುಗಳು ಕಾಣುತ್ತೆ. ಅದನ್ನೆಲ್ಲ ತಪ್ಪಿಸಿಕೊಂಡು ಮುಂದಕ್ಕೆ ಹೋಗಿ ಗುರಿಯನ್ನು ಮುಟ್ಲಿಕ್ಕೆ ಆ ಬೆಳಕು ಬೇಕೇ ಬೇಕು. ನಾನು ಇವತ್ತು ದಾರಿಯಲ್ಲಿ ಬರುವಾಗ ನೋಡಿದೆ, ಎಲ್ಲ ರಾಗಿ ತೋಟ ಆಗೋಗಿದೆ. ಆ ತಾಳುಗಳನ್ನೆಲ್ಲ ಕಟ್ ಮಾಡಿ, ಒಣಗೋಗಿರುವಂತಹ ತಾಳುಗಳನ್ನೆಲ್ಲ ಕಟ್ ಮಾಡಿ ಒಂದೊಂದು ರೋಲ್ ಥರ ಸುತ್ತಿ ಎಲ್ಲ ಕೂಡ ತುಂಬಿಸ್ತಾ ಇದ್ರು ಗಾಡಿಗಳಲ್ಲಿ. ನಾನು ಇದೇ ರೋಡಲ್ಲಿ ಎಷ್ಟೋ ಸಲ ಬಂದಿದ್ದೇನೆ. ಒಂದು 2 ತಿಂಗಳ ಹಿಂದೆ ಬರುವಾಗ ಅದೇ ತೋಟ ಬಹಳ ಹಸಿರಾಗಿತ್ತು, ಬಹಳ ಚೆನ್ನಾಗಿತ್ತು, ಕಣ್ಣಿಗೆ ಬಹಳ ತಂಪನ್ನು ಕೊಡ್ತಾ ಇತ್ತು. ಅಬ್ಬಾ, ಎಷ್ಟು ಚೆನ್ನಾಗಿದೆಯಪ್ಪ ಈ ತೋಟ ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಂಡು ನಾನು ಮುಂದುವರಿತಾ ಇದ್ದೆ. ಇವತ್ತು ಅದೇ ತೋಟದ ಕಡೆ ನೋಡಿದಾಗ ಆ ತೋಟ ಎಲ್ಲ ಹಸಿರಾಗಿರೋದೆಲ್ಲ ಕೂಡ ಒಣಗಿ ಹೋಗಿದೆ. ಆ ಒಣಗಿ ಹೋಗಿರ್ತಕ್ಕಂತಹದ್ದನ್ನೆಲ್ಲ ಎತ್ತಿ ತುಂಬಿ ಗಾಡಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಅದೇ ಜಾಗ, ಅದೇ ಸ್ಥಳ, ಅದೇ ಸ್ಥಳದಲ್ಲಿ ಇದ್ದಂಥ ಒಂದು ಹಸಿರಾಗಿ ನಳನಳಿಸಿ ಬಹಳ ಆನಂದವನ್ನು ಕೊಡ್ತಾ ಇದ್ದಂತಹ ಒಂದು ಹಸಿರಿನ ಕಡ್ಡಿ ಇವತ್ತಿನ ದಿನ ಒಣಗಿ ಹೋಗಿ ಅದನ್ನು ತುಂಬಿ ಕಟಾವು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಎಷ್ಟೇ ಹಸಿರಾಗಿದ್ರೂ ಕೂಡ ಒಂದು ದಿನ ಅದು ಒಣಗಿ ಹೋಗಲೇಬೇಕು, ಒಣಗಿ ಹೋಗುತ್ತೆ. ಅದನ್ನ ತಾತಯ್ಯನವ್ರು ಹೇಳ್ತಾರೆ, ಕಾಯ ಪ್ರಾಯಮು ಸ್ಥಿರಮು ಕಾದು, ಕಾಯ ಪ್ರಾಯಮು ಸ್ಥಿರಮು ಕಾದು, ಸಾವಕಾಶಮು ಸೇಯರಾದು. ಈ ಕಾಯ ಪ್ರಾಯ ಎಂಬತಕ್ಕಂತಹದ್ದು ಸ್ಥಿರವಾಗಿ ಇರೋದಿಲ್ಲ ಕಣಪ್ಪ. ಯಾವ ರೀತಿಯಾಗಿ ಹಸಿರಾಗಿ ಇದ್ದಂತಹ ರಾಗಿಯ ತೆನೆಗಳು ಒಣಗಿ ಹೋಗಿ ಅದು ಎಲ್ಲ ಕೂಡ ಕಟಾವಿಗೆ ಬಂತು, ಆ ರೀತಿಯಾಗಿ ಒಂದಲ್ಲ ಒಂದು ದಿನ ಮಾನವನೂ ಸಹ ಆ ರೀತಿಯಾಗಿ ಆಗ್ತಾನೆ. ಈ ಕಾಯ ಪ್ರಾಯ ಎಂಬತಕ್ಕಂತಹದ್ದು ಸ್ಥಿರವಾಗಿ ಇರೋದಲ್ಲ. ಈ ಸ್ಥಿರವಾಗಿ ಇಲ್ಲದ ಈ ಒಂದು ನಶ್ವರವಾಗಿರ್ತಕ್ಕಂತಹ ಈ ಒಂದು ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಹೋಗಬೇಕು ಅದನ್ನ ತಿಳಿಸಿಕೊಡ್ತಕ್ಕಂತಹ ಅವರೇ ಸದ್ಗುರುಗಳು. ಅದನ್ನ ಆ ಆತ್ಮ ಚಿಂತನೆಯನ್ನ ಕೊಡ್ತಕ್ಕಂತಹ ಅವರೇ ಗುರುಗಳು. ಈ ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳನ್ನು ತಿಳಿಸಿ ಯಾವ ರೀತಿಯಾಗಿ ನಿನ್ನ ಜೀವನವನ್ನು ನೀನು ಸುಗಮ ಮಾಡಿಕೊಳ್ಳಬೇಕು. ಯಾಕೆ ಅಂತಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ, ಎಷ್ಟೋ ಚೆನ್ನಾಗಿ ಇದ್ದಂತಹ ಮನುಷ್ಯ ಒಂದಲ್ಲ ಒಂದು ದಿನ ಅವನತಿಗೆ ಹೋಗಲೇಬೇಕು. ಆ ಶರೀರ ಹೇಗೇಗೋ ಹಾಗೆ ಹೋಗುತ್ತೆ. ಆ ಶರೀರಕ್ಕೂ ಕೂಡ ಒಂದು ಸಂಸ್ಕಾರ ಬೇಕು. ಅದು ಎಲ್ಲಿಂದ ಸಿಗುತ್ತಪ್ಪ ಅಂತಂದ್ರೆ ಗುರು ಚಿಂತನೆಯಿಂದ ಮಾತ್ರ ಸಿಗ್ತಕ್ಕಂತಹದ್ದು.